ನಮಸ್ತೆ ಸ್ನೇಹಿತರೆ. ನನ್ನನ್ನು ಗುರು ಅಂತ ಹೇಳ್ಕೊಳ್ಳಿಲ್ಲ, ನನ್ನನ್ನು ನಾನು ಬುದ್ಧ ಅಂತ ನಾನು ಹೇಳ್ಕೊಳ್ಳಿಲ್ಲ, ನನ್ನನ್ನು ನಾನು ದೊಡ್ಡ ಗ್ರೇಟು ಅಂತ ನಾನು ಹೇಳ್ಕೊಳ್ಳೇ ಇಲ್ಲ. ಎಲ್ಲೂ ಜನಗಳೇ ಬಂದವರು, ನಮ್ಮ ಜೊತೆ ಮಾತಾಡಿದವರು, ನಮ್ಮನ್ನು ಭೇಟಿ ಮಾಡಿದವರು, ಅವರೇ ನಮಗೆಲ್ಲ ಕಾಣಿಕೆ ಕೊಟ್ಟು ಹೋದರು. ಗುರು ಅಂತ ಟೈಟ್ಲು ಕೊಟ್ಟರು, ಕೆಲವರು ಬುದ್ಧ ಅಂತ ಟೈಟ್ಲು ಕೊಟ್ಟರು, ಕೆಲವರು ಒಳ್ಳೊಳ್ಳೆ ಟೈಟ್ಲುಗಳು ಕೊಟ್ಟವ್ರೆ. ಬಟ್ ಅದನ್ನು ಯಾವುದು ಉಪಯೋಗಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ಆಯಿತಾ. ಇನ್ನು ಕೆಲವರು ನೀವು CM ಆಗ್ತೀರಾ ಅಂತಂದರು, ನೀವು ಮಹಾಪುರುಷರು ಅಂದರು, ನೀವು ರಾಜರಾಗಬೇಕಾದವರು ಮಿಸ್ಸಾಗಿ ಈ ಟೈಮಲ್ಲಿ ಉಟ್ಬಿಟ್ಟಿದ್ದೀರ ಅಂದರು. ಹಂಗೆ ಎಲ್ಲರೂ ಒಳ್ಳೇದು ಮಾಡಿದ್ದಾರೆ, ಅವೆಲ್ಲ ಅಂದಿರೋರೆಲ್ಲ ನನ್ನ ಕೈಲಿ ಬೈಸ್ಕೊಂಡಿರೋರಯ್ಯ. ಯಾರಿಗೂ ನಾನು ಹೋಗಲಿಲ್ಲ. ನಾನು ಕೈಲಿ ಬೈಸ್ಕೊಂಡ್ಮೇಲೆ ಬೈದಿದ್ದು ಯಾಕೆ ಬೈದ ಅಂತ ಅರ್ಥ ಆದಮೇಲೆ ಬಂದು ಅವರೇ ಬಂದು ಸಾರಿ ಕೇಳೋರೆ, ಅವರೇ ಬಂದು ಆಶೀರ್ವಾದ ಪಡ್ಕೊಂಡು ಹೋಗೋರು ಸುಮಾರು ಜನ, ಆಯಿತಾ. ಅದು ಹೋಗಲಿ, ನೆನ್ನೆ ನಮ್ಮಮ್ಮ ಬಂದಿದ್ದರೆ ಬೆಂಗಳೂರಿಗೆ, ನಮ್ಮ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಬಿಟ್ರು. ನಾನು ಬೀಳಿಸ್ಕೊಳ್ಳೋದು ಯಾರನ್ನ ಕಾಲಿಗೆ, ಅದಕ್ಕೆ ನಮ್ಮ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡ್ರು. ಆ ರೀತಿ ಒಳ್ಳೆಯವ್ರಿಗೆ ಅರ್ಥ ಆಗುತ್ತೆ ಸತ್ಯ. ತಲೆ ಒಳಗಡೆ ದುಡ್ಡಿನ ಅಹಂಕಾರ ಮದ ತುಂಬಿರೋರಿಗೆ ಏನೂ ಗೊತ್ತಾಗಲ್ಲ. ಅದಕ್ಕೆ ಅಂಥವ್ರನ್ನ ಸ್ವಲ್ಪ ಮೇಕ್ ಎಪ್ಸನ. ಮನುಷ್ಯ ಜನ್ಮ ಸಿಕ್ಕೈತೆ, ಮನುಷ್ಯ ಜನ್ಮನ ಅರ್ಥ ಮಾಡ್ಕೊಳ್ಳಿ. ಬರೀ ದುಡ್ಡು ದುಡ್ಡು ಅಂತ ಸಾಯ್ತಾವಲ್ಲ, ಸಾಯ್ಬಾರ್ದು ದುಡ್ಡು ದುಡ್ಡು ಅಂತೇಳಿ. ಅಟ್ಲೀಸ್ಟ್ ಸಾಯೋ ಕಾಲದಲ್ಲಾರು ಸ್ವಲ್ಪ ಒಳ್ಳೆತನದಲ್ಲಿ ಬದುಕಲಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ನಾನು ಕ್ವಾಟ್ಲೆಗಳು ಕೊಟ್ಟಿದ್ದೀನಿ. ಬಿಟ್ಟರೆ ನನ್ನ ಮೇಲೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರಿಗೂ ನಾನು ಕೆಟ್ಟದ್ದು ಬಯಸೂ ಇಲ್ಲ. ಈ ಅಂಥ ಬಡತನ ಏನು ತಿನ್ನೋಕೆ ಅನ್ನ ಇಲ್ದಿರೋ ಕಾಲದಲ್ಲಿ ನಾವು ಯಾರಿಗೂ ಏನು ಕೆಟ್ಟದ್ದು ಮಾಡಿಲ್ಲ. ಇವಾಗ ಕೆಟ್ಟದ್ದು ಮಾಡ್ತೀವಿ ನಾವು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಚೆನ್ನಾಗಿರಿ, ಎಲ್ಲರೂ ಧ್ಯಾನ ಮಾಡಿ, ಎಲ್ಲರಿಗೂ ಆರೋಗ್ಯ, ಶಾಂತಿ, ನೆಮ್ಮದಿ, ಸಂತೋಷ ಸಿಗಲಿ, ಎಲ್ಲರಿಗೂ ನಮ್ಮ ಪುಣ್ಯದಲ್ಲಿ ಭಾಗ್ಯ ಸಿಗಲಿ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ.